ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ ಎಲ್ಲರೂ? ಸ್ನೇಹಿತರೆ ನೋಡಿ, ಸಿನಿಮಾ ಇಂಡಸ್ಟ್ರಿ ಅಂತ ಬಂದಮೇಲೆ ಜಗಳಗಳಂತೂ ಆಗ್ತಾನೆ ಇರುತ್ತೆ. ಅದೆಲ್ಲರಿಗೂ ಕೂಡ ಅಷ್ಟೇ, ಅದು ಹೊರಗೆ ತೋರಿಸ್ಕೊಳ್ಳಲ್ಲ ಯಾರು ಅಷ್ಟೇ. ಆದರೆ ಒಳಗೊಳಗೆ ಇಟ್ಕೊಂಡಿರ್ತಕ್ಕಂಥ ಕೆಲವು ಜಗಳಗಳನ್ನು ಕೂಡ ತಿಳ್ಕೊಳ್ಳೋಣ. ಯಾಕೆಂತಂದರೆ ಇದು ಅಷ್ಟೇ, ಆಲ್ಮೋಸ್ಟು ಲಾಸ್ಟ್ ಇಯರ್ ಅಂತೂ ಹೋದ ವರ್ಷ ಅಂತೂ ಒಂದು ಸಖತ್ ವೈರಲ್ ಆಗಿರ್ತಕ್ಕಂಥ ವಿಷಯ ಅಂತಂದರೆ ಇದೊಂದು ನೋಡಿ. ಉಮಾಪತಿ ಸರ್ ಅಂತದ್ದು ಹೇಳಿರುವಂಥ ವಿಷಯ ಇವೆಲ್ಲ. ಯಾಕೆಂದರೆ ದರ್ಶನ್ ಸರ್ ಬಗ್ಗೆ ಇಷ್ಟೊಂದು ಮೆಂಟಾಲಿಟಿ ಎಷ್ಟೋ ಅಭಿಮಾನಿಗಳಿಗೂ ಕೂಡ ಬೇಜಾರಾಗ್ಬೋದು. ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಯಾಕೆಂದರೆ ಅಭಿಮಾನಿಗಳು ಕೂಡ ಕೊನೆವರೆಗೂ ವೀಡಿಯೋಗಳನ್ನ ನೋಡಿ. ಯಾಕೆ ಅಂತಂದರೆ ಅಭಿಮಾನಿಗಳು, ನಾವು ಇವರು ಅಭಿಮಾನಿಗಳು ಈ ರೀತಿ ಕೆಟ್ಟದಾಗಿ ವೀಡಿಯೋ ಹಾಕಿದ್ದೀವಿ ಅಂತೆಲ್ಲ ದಯವಿಟ್ಟು ಬೇಜಾರಾಗಬೇಡಿ. ಅದಕ್ಕೂ ಮೊದಲು ನಮ್ಮ ಚಾನಲ್ ಏನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸದಾ ನಿಮ್ಮ ಬೆಂಬಲ ಹೀಗೆ ಇರುತ್ತೆ ಅಂತ ಕೇಳ್ಕೊತೀವಿ. ಸ್ನೇಹಿತರೆ ನೋಡಿ, ಕನ್ನಡ ಸಿನಿಮಾ ರಂಗದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ ನಾವೇನು ಕರಿತೀವಿ, ಚಾಲೆಂಜಿಂಗ್ ಸ್ಟಾರ್ ಅಂತ ಬಿರುದು ಕೊಟ್ಟಿರ್ತಕ್ಕಂಥದ್ದು, ಸ್ಟಾರ್ ಅನ್ನೋ ಬಿರುದು ಸಿಕ್ಕಿರತಕ್ಕಂಥದ್ದು ಅವ್ರಿಗೆ ಒಂದು ದೊಡ್ಡ ಮಟ್ಟದ ಬಿರುದು ಹೆಸರು ನೋಡಿ. ನಮ್ಮ ಕನ್ನಡ ಅಂತಲ್ಲ, ಸೌತ್ ಇಂಡಿಯಾ ಅಂತ ನಾವೇನು ಕರಿತೀವಿ, ಎಲ್ಲ ಆಲ್ಮೋಸ್ಟ್ ಲ್ಯಾಂಗ್ವೇಜಲ್ಲೇ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲೇ ದೊಡ್ಡ ಒಂದು ನಟ ಅಂತ ಕೂಡ ಕರಿಬೋದು ದರ್ಶನ್ ಅವ್ರನ್ನ. ಅಭಿಮಾನಿಗಳ ಒಂದು ಹೃದಯ ಗೆದ್ದಿದ್ದ ಡಿ ಬಾಸ್ ದರ್ಶನ್ ಅವರು, ದರ್ಶನ್ ತೂಗುದೀಪ ಅಂತ ನಾವೇನು ಕರಿತೀವಿ, ಅವ್ರಿಗೆ ಶತ್ರುಗಳ ಕಾಟ ಈಗೀಗ ಜಾಸ್ತಿ ಆಗ್ತಾಯಿದೆ ನೋಡಿ. ಶತ್ರುಗಳಂತೂ ಈಗೀಗ ಕಾಟ ಜಾಸ್ತಿ ಆಗ್ತಿರೋದಂತೂ ನೀವೆಲ್ಲ ಆಲ್ಮೋಸ್ಟ್ ನ್ಯೂಸ್ ಚಾನಲ್ ಅಂತಲ್ಲ ಎಲ್ಲ ಕಡೆ ನೋಡ್ತಾ ಇರ್ತೀರ. ಸೋಷಿಯಲ್ ಮೀಡಿಯಾದಲ್ಲಂತೂ ಹೆವಿ ಆಗ್ತಾಯಿದೆ. ಆದರೂ ಕೂಡ ಅಂತ ಅವ್ರಿಗೆ ಕೋಟಿ ಅಭಿಮಾನಿಗಳಿದ್ರು ಕೂಡ ಏನು ಪ್ರಯೋಜನ ಆಗ್ತಾಯಿದೆ ನೋಡಿ. ಆ ಕೋಟಿ ಅಭಿಮಾನಿಗಳು ಕೂಡ ಈಗ ಏನೋ ಆರೋಪ ಮಾಡ್ತಾ ಇದ್ದಾರೆ. ನಮ್ಮ ದರ್ಶನ್ ಸರ್ಗೆ ಇವತ್ತು ಜೈಲು ಕಳಿಸಿದವರೇ ನ್ಯೂಸ್ ಅವರು, ಅಂದರೆ ನ್ಯೂಸ್ ಚಾನಲ್ ಮಾತ್ರ ಅಲ್ಲ, ಎಷ್ಟೋ ಅವ್ರ ವಿರೋಧಿಗಳಂತೂ ಎಷ್ಟೋ ಜನ ಇವತ್ತು ಖುಷಿ ಪಡ್ತಾ ಇದ್ದಾರೆ. ಯಾರ್ಯಾರು ಹಾಗಾದರೆ ಖುಷಿ ಪಡ್ತಾ ಇದ್ದಾರೆ ನೋಡಿ. ಖುಷಿ ಪಟ್ಟರು ಕೂಡ ಅದಕ್ಕೆ ಏನು ಕಾರಣ ಇದೆ, ಕಾರಣ ಏನಿರ್ಬೋದು ನೋಡಿ. ಸೋಷಿಯಲ್ ಮೀಡಿಯಾದಲ್ಲಂತೂ ಚರ್ಚೆ ಆಗ್ತಾ ಇರುವಂಥ ವಿಷಯ, ದರ್ಶನ್ ತೂಗುದೀಪ್ ಸರ್ ಅವರ ಅಭಿಮಾನಿಗಳಂತೂ ತುಂಬ ಆಕ್ರೋಶ ಪಡ್ತಾ ಇದ್ದಾರೆ. ಏನು ಆಕ್ರೋಶ ಆಗಾದರೆ ಅಭಿಮಾನಿಗಳಿಗೆ ಆಕ್ರೋಶ ಆಗೇ ಆಗುತ್ತೆ, ಇಲ್ಲ ಅಂತಲ್ಲ. ಅಭಿಮಾನಿಗಳು ಯಾವತ್ತಿದ್ರು ಅಭಿಮಾನಿಗಳೇ ನೋಡಿ. ನಮ್ಮ ಬಾಸ್ ಈ ರೀತಿ ಆಗಿಬಿಟ್ಟಿದ್ದಾರೆ, ಏನು ಈ ರೀತಿ ಮಾಡೋದು ಅಂತಂದರೆ ಅದೆಲ್ಲ ಏನು ಮಾಡೋಕ್ಕಾಗಲ್ಲ. ಅಭಿಮಾನಿಗಳಿಗೆಲ್ಲ ಹೀಗೆ ಆಗುತ್ತೆ. ಈ ಎಲ್ಲ ಘಟನೆಗಳ ಒಂದು ನಡುವೆ ಈ ಸಾಕಷ್ಟು ದೊಡ್ಡ ಚಲನಚಿತ್ರ ನಾವು ಸಂಚಲನ ಮೂಡಿಸೋದು ಏನಂತಂದರೆ, ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದೀಗ ಒಂಥರ ದೊಡ್ಡ ಮಟ್ಟದಲ್ಲಿ ಶುರುವಾಗ್ತಾ ಇದೆ ಚರ್ಚೆ. ಹೀಗಿದ್ದಾಗಲೇ ಏನಾಯಿತು ಅಂತಂದರೆ ನೋಡಿ, 9 ಲಕ್ಷ ರೂಪಾಯಿ ಎಣ್ಣೆ ಕುಡ್ದಿದ್ದಂತೆ ಎಲ್ಲ ದರ್ಶನ್ ಸರು 9 ಲಕ್ಷ ರೂಪಾಯಿ ಎಣ್ಣೆ ತರಿಸ್ಕೊಂಡು ಮನೆಯಲ್ಲೇ ಕುಡಿದಿದ್ರಂತೆ. ಉಮಾಪತಿ ಮೇಲೆ ಡಿ ಬಾಸ್ ದರ್ಶನ್ ತೂಗುದೀಪ್ ಅಟ್ಯಾಕ್ ಮಾಡಿದ್ರಂತೆ ವೆಪನ್ ಇಟ್ಟು ನೋಡಿ. ಗನ್ನು ವೆಪನ್ ಅಂತ ನಾವೇನು ಕರಿತೀವಿ, ನಮ್ಮ ಪಿಸ್ತೂಲ್ ಅಂತ ಏನು ಕರಿತೀವಿ ಕನ್ನಡದಲ್ಲೇ, ಅಚ್ಚ ಕನ್ನಡದಲ್ಲೇ ಗನ್ ಅಂತ ನಾವೇನು ಕರಿತೀವಿ, ಅದನ್ನು ತೊಗೊಂಡು ಶೂಟ್ ಮಾಡೋಕ್ಕೆ ಹೋಗಿದ್ರಂತೆ. ಯಾವ ವಿಷಯಕ್ಕೆ ಹಾಗಾದರೆ ನೋಡಿ, ವಿಷಯ ಅಂತ ಬಂದರೆ ಯಾವ ವಿಷಯ ಇರ್ಬೋದು. 9 ಲಕ್ಷ ರೂಪಾಯಿ ಎಣ್ಣೆ ಹೊಡೆದು ಕುಡಿದಿದ್ದಲ್ಲೇ ಶೂಟ್ ಮಾಡಿಕ್ಕೆ ಹೋಗಿದ್ದ, ಗನ್ ತೊಗೊಂಡು ಶೂಟ್ ಮಾಡ್ತಿದ್ರಂತೆ ದರ್ಶನ್ನು. ಅಂದರೆ ಉಮಾಪತಿಯವ್ರ ಮೇಲೆ ಮಾತ್ರ ಅಲ್ಲ, ಎಷ್ಟೋ ನಿರ್ದೇಶಕರ ಮೇಲೆ ಅದೇ ರೀತಿ ಮಾಡಿದ್ದಾರೆ ಅಂತ ಕೂಡ ಕೇಳಿಬಂತು ಸುದ್ದಿ. ಹಾಗಾದರೆ ಏನಿರ್ಬೋದು ಸುದ್ದಿ ಸ್ನೇಹಿತರೆ? ನೋಡೋಣ ವಿಷಯ ತಿಳ್ಕೊಂಡು ಬನ್ನಿ. ಏನು ಸುದ್ದಿ ಅಂತಂದರೆ, ದರ್ಶನ್ ಸರು ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಂತೂ ಟಾಪ್ ಹೀರೋ ಆಗಬೇಕು ಅಂತ ಕೂಡ ಹಿಂದಿಂದನೂ ಕೂಡ ಕನಸು ಕಂಡ್ಕೊಂಡು ಬಂದಿದ್ದಾರೆ. ಇವತ್ತು ಕೂಡ ಟಾಪ್ ಹೀರೋನೇ. ಆದರೂ ಕೂಡ ಸಿನಿಮಾ ನಿರ್ದೇಶಕರು ಯಾರೇ ಆಗಲಿ, ಪ್ರೊಡ್ಯೂಸರ್ಸ್ ಯಾರೇ ಆಗಲಿ, ಕತೆ ಹೇಳಕ್ಕೆ ಬಂದರೆ ಒಂದು ಸ್ಟೋರಿ ಅಂತ ನಾವು ಸಿನಿಮಾದಲ್ಲಿ ಮಾಡ್ತೀವಿ. ಒಂದು ಸ್ಟೋರಿ ಕಥೆಯನ್ನು ರಚಿಸ್ತೀವಿ, ಅದಕ್ಕೆ ಒಂದು ಸ್ಕ್ರಿಪ್ಟ್ ಬರೆದು ಒಂದು ಕೆಲವೊಂದಷ್ಟು ಡೈಲಾಗ್ಸ್ಗಳನ್ನ ಬರೆದು ಎಲ್ಲ ಕೂಡ ಅದನ್ನು ಒಂದು ಸ್ವಲ್ಪ ಪ್ರಿಪೇರ್ ಮಾಡ್ಕೊಂಡು ಬಂದೇ ಬರ್ತೀವಿ. ಆ ಪ್ರಿಪೇರ್ ಮಾಡ್ಕೊಂಡು ಬಂದಾಗ ಈ ಕಥೆನ ದರ್ಶನ್ ಸರ್ ಹತ್ರ ಹೇಳಬೇಕಾದ್ರೆ, ಈ ಸ್ಟೋರಿ ಕತೆ ಏನಿದೆ ಇದನ್ನೆಲ್ಲ ನೀನು ಈ ಪಿಕ್ಚರ್ನ ನನಗೇ ಮಾಡಬೇಕು ಅಂತಂದ್ಬಿಟ್ಟು ಒಂದು ಕುಡ್ದಿರೋ ಜ್ಞಾನ ನೋಡಿ, ಆ ಮೈಂಡ್ಗೂ ಎಣ್ಣೆ ಹೊಡೆದಿರೋ ಜ್ಞಾನದಲ್ಲಿ ಉಮಾಪತಿ ಸರ್ಗೂ ಕೂಡ ಒಂದು ವೆಪನ್ ಇಡ್ತಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಉಮಾಪತಿ ಸರ್, ಶ್ರೀನಿವಾಸ್ ಗೌಡ ಅಂತ ನಾವೇನು ಕರಿತೀವಿ ಪ್ರೊಡ್ಯೂಸರ್, ನಿರ್ಮಾಪಕ, ಅವ್ರಿಗೂ ಇದೇ ರೀತಿ ಮಾಡಿದ್ರು ಕೂಡ ಅಂತ ಕೂಡ ಹೇಳ್ಕೊಂಡಿದ್ದಾರೆ ನೋಡಿ. ಎಣ್ಣೆ ಹೊಡೆದಿರ್ತಕ್ಕಂಥ ಜ್ಞಾನ ಅಂತಂದರೆ ಎಲ್ಲರೂ ಕೂಡ ಅಷ್ಟೇ, ನಶೆ ಏರಿದ ಮೇಲೆ ಏನೋ ಒಂಥರ ಮಾತಾಡ್ತಕ್ಕಂಥದ್ದು, ಏನೋ ಕುಡ್ದ ಜ್ಞಾನದಲ್ಲಿ ಹೇಳುವಂಥದ್ದು ಎಲ್ಲರೂ ಕೂಡ ಇಷ್ಟೇ. ಆಲ್ಮೋಸ್ಟು ನೀವು ಸಿನಿಮಾ ಇಂಡಸ್ಟ್ರಿ ನಮ್ಮ ದರ್ಶನ್ ಸರ್ ಮಾತ್ರ ಅಲ್ಲ, ಕುಡ್ದಿಗೆ ಅಂದಲ್ಲಿ ಎಲ್ಲರೂ ಕೂಡ ಒಂಥರ ಒರಟವಾಗಿ ಮಾತಾಡ್ತಾರೆ. ಅವ್ರಿಗೆ ಜ್ಞಾನನೇ ಇರಲ್ಲ, ಏನೋ ಒಂದು ಸ್ವಲ್ಪ. ಯಾಕೆ ಅಂತಂದರೆ ಯಾರೇ ಆಗಲಿ, ನಾನೇ ಆಗಲಿ, ನೀವೇ ಆಗಲಿ, ಎಲ್ಲರೂ ಅಷ್ಟೇ ನೋಡಿ. ಕನ್ನಡ ಇಂಡಸ್ಟ್ರಿಗೆ ಡಿ ಬಾಸ್ ದರ್ಶನ್ ತೂಗುದೀಪ್ ಅವರು ಎಷ್ಟು ಒಂದು ಒಳ್ಳೆತನ, ಎಂತೆಂಥ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ಅನ್ನೋದು ಕೂಡ ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯನೇ. ಅವರೊಬ್ಬರೇ ಯಜಮಾನ್ರು ಕೂಡ ಅಂತ ಕೂಡ ಹೇಳ್ಕೊತೀವಿ. ನಟ ಡಿ ಬಾಸ್ ದರ್ಶನ್ ಕೂಡ ಕನ್ನಡ ಸಿನಿಮಾ ಬಿಟ್ಟರೆ ಅವರು ಬೇರೆ ಇಂಡಸ್ಟ್ರಿಗೆ ಹೋಗೇ ಇಲ್ಲ. ಬೇರೆ ಇಂಡಸ್ಟ್ರಿ ಅಂತಂದರೆ ಅದು ಅಪಾಯ ಅಂತ ಕೂಡ ಅವರೇ ಹೇಳ್ಕೊಂಡಿದ್ದಾರೆ. ನಾವು ಕನ್ನಡ ಇಂಡಸ್ಟ್ರಿ ಬಿಟ್ಟು ನಾವು ಎಲ್ಲೂ ಕೂಡ ಹೋಗಲ್ಲ, ಇಲ್ಲೇ ನಾವು ಇರೋದು ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಗ್ಯಾರಂಟಿ ಇಲ್ಲೇ ನಾನು ಕೊನೆ ಸಾಯೋವರೆಗೂ ಕನ್ನಡ ಬಿಟ್ಟು ಹೋಗಲ್ಲ, ನಾನು ಕನ್ನಡ ಬಿಟ್ಟರೆ ಬೇರೆ ಲ್ಯಾಂಗ್ವೇಜೇ ಬರಲ್ಲ ಅಂತ ಕೂಡ ಹೇಳ್ಕೊಂಡಿದ್ರು. ಆ ಥರನೇ ಈಗ ನೋಡಿ ಏನಂತಾರೆ ಅಂತಂದರೆ, ಡಿ ಬಾಸ್ ದರ್ಶನ್ ತೂಗುದೀಪ್ ಅವರ ಅಭಿಮಾನಿಗಳು ಕೂಡ ನಮ್ಮ ಬಾಸ್ನ ನಾವು ಜೀವ ಕೊಡೋಕೆ ರೆಡಿ ಇದ್ದೀವಿ, ನಮ್ಮ ಬಾಸ್ನ ನಾವು ಎಲ್ಲ ಟೈಮಲ್ಲಿ ಬೆಳೆಸ್ತೀವಿ. ಅವ್ರ ಸಿನಿಮಾ ಖಂಡಿತ ಎಲ್ಲ ಸಿನಿಮಾ ನೋಡ್ತೀವಿ, ಅವ್ರದ್ದು ಯಾವುದೇ ಸಿನಿಮಾ ಅಲ್ಲಿ ರಿಲೀಸ್ ಆದಾಗೆಲ್ಲ ನಾವು ನೋಡಲಿಲ್ಲ ಅಂದರೆ ನಮಗೆ ಸಮಾಧಾನವೇ ಇಲ್ಲ ಅಂತ ಕೂಡ ಹೇಳ್ಕೊಂಡಿದ್ದಾರೆ ನೋಡಿ. ಜೈಲಿಗೆ ಹೋಗ್ಲು ಕೂಡ ನಾವು ಸಿದ್ಧರಾಗ್ತೀವಿ ಅಂತ ಕೂಡ ದರ್ಶನ್ ಅಭಿಮಾನಿಗಳಿಗೆ ಹೇಳ್ಕೊಂಡಿದ್ದಾರೆ ನೋಡಿ. ಅಭಿಮಾನಿಗಳಂತ ಬಂದರೆ
ನಮ್ಮ ಅಣ್ಣವರಂತೂ ದೇವರು ಅಂತ ಕೂಡ ಪೂಜಿಸ್ತಾ ಇದ್ರು ಅವ್ರ ಅಭಿಮಾನಿಗಳನ್ನ. ಆದರೂ ಕೂಡ ದರ್ಶನ್ ಅವರು ಅಂತ ನನ್ನ ಸೆಲೆಬ್ರಿಟೀಸ್ ಅಂತ ಕೂಡ ಅಚ್ಚೆ ಹಾಕ್ಸ್ಕೊಂಡಿದ್ದು ಕೂಡ ಒಂದು ನೋಡ್ಬೋದು ನೋಡಿ. ಡಿ ಬಾಸ್, ದರ್ಶನ್, ತೂಗುದೀಪ್ ಅವರ ಒಂದು ಅಭಿಮಾನಿಗಳು ಎದೆ ಮೇಲೆ ಅಚ್ಚೆ ಹಾಕ್ಸ್ಕೊಂಡಿದ್ದು ಕೂಡ ಹೇಳ್ತಾರೆ. ಅವರು ನನ್ನ ಸೆಲೆಬ್ರಿಟೀಸ್ ಅಂತ ಅಚ್ಚೆ ಹಾಕ್ಸ್ಕೊಂಡಿದ್ದಾರಲ್ಲ, ಅದನ್ನು ಕೂಡ ಈಗ ಇದಾಗಲಿ ಕೂಡ ಏನಾಗುತ್ತೆ ಅಂತಂದರೆ 9 ಲಕ್ಷ ರೂಪಾಯಿ ಅಂತಂದರೆ ಸುಮ್ಮನೆ ನೋಡಿ, 9 ಲಕ್ಷ ರೂಪಾಯಿ ಎಣ್ಣೆ ಕುಡಿಸಿದ್ರು ಉಮಾಪತಿ ಮೇಲೆ ಡಿ ಬಾಸ್ ದರ್ಶನ್ ಅಟ್ಯಾಕ್ ಮಾಡಿದ್ರಂತೆ. ಸೇಮ್ ಇದೆ ನೋಡಿ, ಸುದ್ದಿ ಅಂತೂ ಹರಿದಾಡ್ತಾ ಇರ್ತಕ್ಕಂಥ ಲಾಸ್ಟ್ ಇಯರು ಇದೇ ಆಗಿತ್ತು. ಎಣ್ಣೆ ಕುಡಿದ್ಬಿಟ್ಟು ಎಣ್ಣೆಗೆಂದಲ್ಲಿ ಯಾಕೆ ಅಟ್ಯಾಕ್ ಮಾಡಿದ್ರು ಅಂಥದ್ದಾದರೂ ಸುದ್ದಿ ಆಗಿತ್ತು. ಏನಾಗಿತ್ತು ಅಂತ ಕೂಡ ನಿಮಗೆ ಲಾಸ್ಟ್ ಈಗ ತಾನೇ ಹೇಳಿದೆ ನೋಡಿ. ಸಿನಿಮಾ ಇಂಡಸ್ಟ್ರಿ ಅಂತ ಬಂದರೆ, ಸಿನಿಮಾ ಇಂಡಸ್ಟ್ರಿ ಅಂತಲ್ಲ, ಎಲ್ಲರೂ ಕೂಡ ಅಷ್ಟೇ. ಕುಡಿದಿದ್ಗೆ ಅಂತಲಂತೂ ಕಾಮನ್ ಅದು ಇದ್ದೇ ಇರುತ್ತೆ. ಏನಾದರೂ ಒಂದು ತಾಪತ್ರೆಗಳು ಗಲಾಟೆಗಳು ಮಾಡ್ಕೋತಾರೆ ನೋಡಿ. ನನ್ನ ತಲೆಗೆ ವೆಪನ್ ಇಡಕ್ಕೆ ಬಂದಿದ್ರು ಅಂತ ಉಮಾಪತಿಯವರು ಹೇಳ್ತಾ ಇರೋದು. ನನ್ನ ತಲೆಗೆ ಗನ್ನಿಟ್ಟು ಶೂಟ್ ಮಾಡಿರಲಿಲ್ಲ, ಶೂಟ್ ಮಾಡೋಕ್ಕೆ ಹೋಗಿ ಶೂಟ್ ಮಾಡೋ ರೀತಿ ಗನ್ ಇಟ್ಟಿದ್ರು. ನೀನು ನನಗೆ ಪ್ರೊಡ್ಯೂಸ್ ಮಾಡಬೇಕು ಸಿನಿಮಾನ, ನನಗೆ ಸಿನಿಮಾ ಬಿಟ್ಟು ಬೇರೆ ಇನ್ಯಾರಿಗೂ ಮಾಡುವಂತಿಲ್ಲ ಅಂತ ಕೂಡ ವೆಪನ್ ತೆಗೆದು ಇಟ್ಟಿದ್ರಂತೆ ನೋಡಿ. 9 ಲಕ್ಷ ರೂಪಾಯಿ ಎಣ್ಣೆ ಕುಡಿಸಿದ್ರು ಕೂಡ ಉಮಾಪತಿಯವರು. ಆದರೂ ಕೂಡ ಈಗಲೂ ಕೂಡ ಅಷ್ಟೇ, ಉಮಾಪತಿಯವರು ಪ್ರೊಡ್ಯೂಸರ್ ನೀವು ನೋಡ್ತಾ ಇರ್ಬೋದು. ಅವ್ರದ್ದು ಕೂಡ ಲಾಸ್ಟ್ ಬಗ್ಗೆ ತುಂಬ ವಿಡಿಯೋ ಮಾಡಿದ್ದೆ. ಈಗಲೂ ಕೂಡ ಅಷ್ಟೇ, ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳನ್ನ ಮಾಡಬೇಕು ಅಂತ ಅನ್ನಿಸ್ತು ಉಮಾಪತಿ ಶ್ರೀನಿವಾಸ್ ಅವ್ರ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ಹೇಳ್ಬೇಕಂತಂದರೆ, ಕೊನೆ ವಿಡಿಯೋದಲ್ಲೇ ಹೇಳಿದೆ, ಲಾಸ್ಟ್ ವಿಡಿಯೋದಲ್ಲೇ ಅವರು ಪ್ರೊಡ್ಯೂಸರ್ ಆಗಿ ಹೇಗೆ ಬಂದರು, ಅವರ ತಾತ ಮತ್ತು ಅಪ್ಪನ ಆಸ್ತಿಯೆಲ್ಲ ಎಷ್ಟಿದೆ ಅದೆಲ್ಲ ಲಾಸ್ಟ್ ವಿಡಿಯೋದಲ್ಲೇ ನಮ್ಮ ಬೆಂಗಳೂರವರೇ ಇಲ್ಲೇ ಬೊಮ್ಮನಹಳ್ಳಿ ಕ್ಷೇತ್ರದವರು ಅಂತೆಲ್ಲ ಲಾಸ್ಟ್ ವಿಡಿಯೋದಲ್ಲೇ ತುಂಬ ಹೆಚ್ಚಿನದಾಗಿ ಮಾಹಿತಿ ಕೊಟ್ಟಿದ್ದೆ ಅವ್ರ ಬಗ್ಗೆ. ಆದರೂ ಕೂಡ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ನೋಡಿ, ಇಂಥ ಘಟನೆಗಳು ಎಲ್ಲ ಕಡೆ ಆಲ್ಮೋಸ್ಟ್ ನಡೀತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಎಲ್ಲಿ ಈಗ ಮಾತ್ರ ಅಲ್ಲ, ಎಲ್ಲ ಕಡೆನೂ ಆಲ್ಮೋಸ್ಟ್ ನಡೀತಾನೇ ಇರುತ್ತೆ ನೋಡಿ. ಸಿನಿಮಾ ಇಂಡಸ್ಟ್ರಿ ಅಂತ ಬಂದಮೇಲೆ ಎಲ್ಲ ಆಲ್ಮೋಸ್ಟ್ ಇಂಡಸ್ಟ್ರಿಯಲ್ಲೂ ಕೂಡ ನಾನೇ ಅಂತಕ್ಕಂಥ ಒಂದು ಸ್ವಾರ್ಥ ಬುದ್ಧಿ ಮನೋಭಾವನೆ ಎಲ್ಲರಲ್ಲೂ ಕೂಡ ಇದೆ. ಅದರಲ್ಲೂ ಕೂಡ ನೋಡಿ, ದರ್ಶನ್ ಸರ್ಗೂ ಈ ರೀತಿ ಇದೆ ಅಂತಂದರೆ ಅದು ತಪ್ಪಂತ ಹೇಳೋಕ್ಕಾಗಲ್ಲ. ಯಾಕೆಂತಂದರೆ ತಪ್ಪಂತ ಹೇಳಿದ್ರೆ ಅಭಿಮಾನಿಗಳಿಗೂ ಕೂಡ ಬೇಜಾರಾಗುತ್ತೆ. ಯಾಕೆಂದರೆ ನೀವು ಅಭಿಮಾನಿಗಳು ನೀವೇ ಕೂಡ ಅರ್ಥ ಮಾಡ್ಕೋಬೇಕು ನೋಡಿ. ಸಿನಿಮಾ ರಂಗದಲ್ಲಿ ನಾವೊಬ್ಬ ಫೇಮಸ್ ನಟ, ಫೇಮಸ್ ಡೈರೆಕ್ಟ್ರು, ನಿರ್ದೇಶಕರು ಅಂತಂದಾಗ ನಾವು ಯಾವ ರೀತಿ ಇರಬೇಕು ಅಂತ ಅನ್ನೋದನ್ನ ನೋಡಿ ಕಲಿಬೇಕು. ಯಾಕೆಂತಂದರೆ ಮೊದಲನೇದಾಗಿ ನಟ ಅಂತಲ್ಲ, ಅದು ಯಾರೇ ಆಗಲಿ, ಒಬ್ಬ ಲೈಟ್ ಬಾಯ್ ಆಗಲಿ, ಒಬ್ಬ ಕ್ಯಾಮ್ರಾಮ್ಯಾನ್ ಆಗಲಿ, ಅಸಿಸ್ಟೆಂಟ್ ಕ್ಯಾಮ್ರಾಮ್ಯಾನ್ ಆಗಲಿ, ಅವರೆಲ್ಲರೂ ಕೂಡ ಅಷ್ಟೇ. ನಾವು ಒಂದು ಕ್ಷೇತ್ರದಲ್ಲಿ ಏನೋ ಒಂದು ಸಾಧನೆ ಮಾಡೋಕೆ ಕೊಟ್ಟಿದ್ದೀವಿ ಅಂದರೆ ಆ ಸಾಧನೆಯನ್ನು ನಾವು ಯಾವ ರೀತಿ ಮಾಡಬೇಕು. ಸಾಧನೆ ಅಂತ ಬಂದರೆ ಅಚೀವ್ಮೆಂಟ್ ಅದು ನಾವು ಕರಿತೀವಲ್ಲ, ಯಾವ ರೀತಿ ನಾವು ಸಾಧನೆಯನ್ನು ನಾವು ಗಿಟ್ಟಿಸ್ಕೊಳ್ಬೇಕು ನಮ್ಮ ಒಂದು ಪ್ರಯತ್ನವನ್ನು ಅಂತಂದರೆ ಅದು ಅದೇ ರೀತಿ ನಡ್ಕೊಂಡು ಹೋಗಬೇಕು ನೋಡಿ. ಒಬ್ಬ ಸಾಧಕ ಆಗಬೇಕು ಅಂತಂದರೆ ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ದೊಡ್ಡ ಪ್ರಶಸ್ತಿಗಳೆಲ್ಲ ಕೊಟ್ಟು ಗೌರವಿಸ್ತೀವಿ ಅಂತಂದರೆ ನೋಡಿ, ದೊಡ್ಡ ಪ್ರಶಸ್ತಿಗಳು ಸುಮ್ಮನೆ ಕೊಡಲ್ಲ. ಎಷ್ಟೋ ಜನ ಅವರ ಒಂದು ಬ್ಯಾಡ್ ಬಿಹೇವಿಯರ್ ಆಗಲಿ, ಕೆಲವೊಂದು ಅವರು ಯಾವ ದೊಡ್ಡ ಮಟ್ಟದಲ್ಲಿ ಇಂಡಸ್ಟ್ರಿಯಲ್ಲಿ ದೊಡ್ಡ ಸಕ್ಸಸ್ ಗೆಲುವು ಸಿಕ್ಕಿದೆ ಅವ್ರಿಗೆ, ದೊಡ್ಡ ಮಟ್ಟದಲ್ಲಿ ಎಷ್ಟು ಅಭಿಮಾನ ಇದೆ, ಮತ್ತು ಅವರು ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂತಲ್ಲ, ನಮ್ಮ ಈ ನಡೀತಾ ಇರ್ತಕ್ಕಂಥ ಪ್ರೆಸೆಂಟ್ ಸಮಾಜದಲ್ಲಿ ಏನೇನು ಕೊಡುಗೆಯನ್ನು ಕೊಟ್ಟಿರೋದನ್ನ ನೀವು ಕೂಡ ನೋಡ್ಬೋದು. ಅದೆಲ್ಲ ಕೂಡ ದರ್ಶನ್ ಸರ್ ಅಂತಲ್ಲ, ಎಲ್ಲ ಸಿನಿಮಾ ತಂಡದವರು ಕೂಡ ನೋಡೋದೆಲ್ಲ ಇದನ್ನೇ. ಎಷ್ಟೋ ಜನ ನೋಡ್ತಾ ಇರ್ತಾರೆ ಇದನ್ನೇ. ಸಿನಿಮಾ ಇಂಡಸ್ಟ್ರಿ ಅಂತ ಬಂದಮೇಲೆ ನಾವು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ನಮ್ಮ ಕೆಲಸ ಆಯಿತು, ನಮ್ಮ ಒಂದು ಅಚೀವ್ಮೆಂಟ್ ಸಾಧನೆ ಆಯಿತು, ನಾವು ಮುಂದೆ ಇನ್ನೂ ಮುನ್ನುಗ್ತಾ ಇರ್ತೀವಿ ಅಂತ ಕೂಡ ಹೇಳ್ಕೊತಾರೆ. ಯಾಕೆಂತಂದರೆ ಸಿನಿಮಾ ಇಂಡಸ್ಟ್ರಿ ಅಂತಲ್ಲ, ಎಲ್ಲೇ ಹೋದರೂ ಯಾವುದೇ ಕ್ಷೇತ್ರಕ್ಕೆ ಹೋದರೂ ಅಷ್ಟೇ ಅವರ ಒಂದು ಪಾಸಿಟಿವ್ ಮೈಂಡ್ ಇರುತ್ತೆ ಹೊರತು ನೆಗೆಟಿವ್ ಮೈಂಡ್ ಎಲ್ಲೂ ಇರಲ್ಲ ಅವರಿಗೆ ನೋಡಿ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಈಗ ದರ್ಶನ್ ಉಮಾಪತಿಯವರು ಇವ್ರದ್ದು ಒಂದು ನಡುವೆ ವಾಗ್ವಾದ ಇಲ್ಲಿವರೆಗೂ ಚರ್ಚೆ ಆಯ್ತಲ್ಲ, ಏನೇನು ಆಯಿತು ಚರ್ಚೆ ಇಲ್ಲಿವರೆಗೂ ನೋಡಿ. ಚರ್ಚೆ ಅಂತಕ್ಕಂಥದ್ದು ಮಾಡ್ತಾ ಹೋದರೆ ಇನ್ನೂ ತುಂಬ ಇದೆ, ಎಷ್ಟೆಷ್ಟೋ ಹೇಳುವಂಥದ್ದಿದೆ ನೋಡಿ. ಅವ್ರ ನಡುವೆ ಅಂತಲ್ಲ, ಎಷ್ಟೆಷ್ಟೋ ಇಂದ್ರಜಿತ್ ಲಂಕೇಶ್ ಅವ್ರ ಜೊತೆ ಕೂಡ ಗಲಾಟೆ ಮಾಡ್ಕೊಂಡಿದ್ರಂತೆ. ಇದೇ ರೀತಿ ಎಷ್ಟೋ ಜನ ನಿರ್ದೇಶಕರ ಜೊತೆ ಗಲಾಟೆ ಮಾಡ್ಕೊಂಡಿದ್ದನ್ನ ನಾವು ಒಂಥರ ಖುದ್ದಾಗಿ ನೋಡ್ಬೋದು. ಆದರೂ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲೇ ನಾವು ನೋಡಬೇಕಾಗಿರೋ ಒಂದು ಸ್ಪೆಷಲ್ ಏನಂತಂದರೆ, ದಯವಿಟ್ಟು ನೀವು ಕೂಡ ಎಷ್ಟೋ ಜನ ನಮ್ಮ ಸಿನಿಮಾ ಇಂಡಸ್ಟ್ರಿಯವರೇ ಕೆಲಸ ಮಾಡ್ತಾ ಇರ್ತೀರ, ಎಷ್ಟೋ ಹೀರೋ ಆಗಬೇಕು ಅಂತ ಕನ್ಸ್ಕೊಂಡಿರ್ತೀರ. ನೀವು ಡೈರೆಕ್ಟ್ರು, ನಿರ್ದೇಶಕರಾಗಬೇಕು, ನಾವು ಸಿನಿಮಾ ಇಂಡಸ್ಟ್ರಿಯಲ್ಲೇ ಸಿನಿಮಾನೇ ನಮ್ಮ ಜೀವಳ ಅಂತ ನಂಬ್ಕೊಂಡಿರೋರ್ತಕ್ಕಂಥದ್ದು ನಮ್ಮ ವೀಕ್ಷಕರಾಗಿರ್ತೀರ ಎಷ್ಟೋ ಜನ. ದಯವಿಟ್ಟು ನಾನು ಹೇಳೋದಿಷ್ಟೇ, ನೀವು ನಿಮ್ಮ ತಾಳ್ಮೆ ನಿಮ್ಮ ಹಿಡಿತದಲ್ಲಿರಲಿ. ಯಾಕೆಂತಂದರೆ ದಯವಿಟ್ಟು ಕೊನೆವರೆಗೂ ನಿಮ್ಮ ಸಾವು ನಾಳೆ ಬರ್ಬೋದು, ಇನ್ನು 50 ವರ್ಷ ಆದಮೇಲೆ ಬರ್ಬೋದು, ಹೇಳೋಕ್ಕಾಗಲ್ಲ. ಅಲ್ಲಿವರೆಗೂ ದಯವಿಟ್ಟು ತಾಳ್ಮೆಯಿಂದನೇ ಇರಿ, ತಾಳ್ಮೆಯಿಂದ ಕೂಡ ಕೆಲಸ ಮಾಡಿ ಸಿನಿಮಾ ಇಂಡಸ್ಟ್ರಿಯನ್ನು ಗೆಲ್ಲಿ. ಯಾಕೆಂದರೆ ಈ ರೀತಿ ದುಡ್ಡು ಹೊಡ್ಕೊಂಡು ಕೂಡಿಕ್ಕಿರೋ ದುಡ್ಡನ್ನೆಲ್ಲ ಕಳ್ಕೊಂಡು ಕೆಲವು ಕಡೆ ಬೀದಿ ಅಭ್ಯಪಾರಿಗಳಾಗ್ತಾರೆ ನೋಡಿ. ಸಿನಿಮಾ ಇಂಡಸ್ಟ್ರಿಗೆ ಬಂದು ಎಷ್ಟೋ ಜನ ಎಷ್ಟೆಷ್ಟು ಕಳ್ಕೊಂಡ್ಬಿಡ್ತಾರೆ ಅಂತಂದರೆ,
ದುಡ್ಡು ಕಳ್ಕೊಳ್ಳೋದು ಮಾತ್ರ ಅಲ್ಲ, ಅಲ್ಲಿ ಸಿನಿಮಾ ಇಂಡಸ್ಟ್ರಿಗೆ ಬಂದ ಮೇಲೆ ಒಂದು ಏನೋ ಅವ್ರದ್ದೇ ಆದ ಒಂದು ಗುರಿ ಇಟ್ಕೊಂಬರ್ತಾರೆ, ಆ ದುಡ್ಡನ್ನು ಕೂಡ ಕಳ್ಕೊತಾರೆ, ಕೆಲವ್ರು ದುಡ್ಡನ್ನು ಕೂಡ ಎತ್ತಾರೆ. ಅದೇ ರೀತಿ ನಡೀತಕ್ಕಂಥದ್ದು ಸನ್ನಿವೇಶಗಳೆಲ್ಲ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾಕೆಂತಂದರೆ ಸಿನಿಮಾ ಇಂಡಸ್ಟ್ರಿ ಅಂತ ಬಂದ ಮೇಲೆ ಅದರಲ್ಲಿ ನಾವು ನಮ್ಮದೇ ಆದಂತಹ ಒಂದು ಗುರಿ ಇಟ್ಕೊಂಡು ಹೋಗಬೇಕು, ಆ ಗುರಿನ ಗೆದ್ದೇ ಗೆಲ್ಲಬೇಕು ಅನ್ನೋ ಒಂದು ಛಲ ಆಟ ಇದ್ದೇ ಇರಬೇಕು. ಆ ಇಂಡಸ್ಟ್ರಿಗೆ ನಾವು ಕಾಲು ಇಟ್ಟಿದ್ದೀವಿ ಅಂದಮೇಲೆ ಅದರಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸಾಧನೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಎಷ್ಟೋ ಜನಗಳ ಒಂದು ಕನಸು. ಅದು ಜನಗಳಂತಲ್ಲ, ಅವರ ಒಂದು ಸಿನಿಮಾ ಇಂಡಸ್ಟ್ರಿಯವರ ಒಂದು ಕನಸಾಗಿರುತ್ತೆ. ಯಾಕೆಂತಂದರೆ ಈಗಲೂ ಕೂಡ ಅಷ್ಟೇ ಎಷ್ಟೋ ಜನ ನಂಬಲ್ಲ ಸಿನಿಮಾ ಇಂಡಸ್ಟ್ರಿ ಅಂತ ಹೋದರೆ, ಅಯ್ಯೋ ನಿಜವಾಗ್ಲೂ ಇಂಥ ದೊಡ್ಡ ಒಂದು ಪೆಸಿಫಿಕ್ ಮಹಾಸಾಗರ ಇದ್ದಂಗಿದೆ, ಸಮುದ್ರ ಇದ್ದಂಗಿದೆ, ಈ ಸಮುದ್ರದಲ್ಲಿ ನಾವು ಹೇಗೆ ಈಜ್ಕೊಬಂದು ದಡ ಸೇರೋದು ಅಂತಲೇ ಕೂಡ ಗೊತ್ತಿರಲ್ಲ ಅವ್ರಿಗೆ. ಆದರೂ ಕೂಡ ಏನು ಮಾಡೋದ ಅಂತ ಕೂಡ ಅವ್ರಿಗೂ ಕೂಡ ತುಂಬ ಗೊಂದಲಕ್ಕೆ, ಕೆಲವರು ಸ್ಟ್ರೆಸ್ಗೆ ಹೋಗ್ಬಿಟ್ಟಿರ್ತಾರೆ ನೋಡಿ. ಸ್ಟ್ರೆಸ್ ಅಂತಂದರೆ ಒಂದು ಒತ್ತಡಕ್ಕೆ ಎಲ್ಲ ಈಡಾಗಿ ಕೆಲವರು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತೊಗೊಳಕ್ಕಾಗದೆ ಕೆಲವರು ಎಷ್ಟೋ ಜನ ಆಟೋ ಓಡಿಸ್ತಾ ಇದ್ದಾರೆ ಈಗಲೂ ಕೂಡ ನೋಡಿ. ಸಿನಿಮಾ ಇಂಡಸ್ಟ್ರಿಯನ್ನು ನಂಬಿಕೊಂಡೋಗಿ ಆಟೋ ಓಡಿಸುವಂಥ ಒಂದು ಪರಿಸ್ಥಿತಿ ಬಂದುಬಿಟ್ಟಿದೆ. ಅಂದರೆ ನಾವು ಅರ್ಥ ಮಾಡ್ಕೋಬೇಕು ಎಲ್ಲಿದ್ದೀವಿ, ಯಾವ ಮಟ್ಟದಲ್ಲಿದ್ದೀವಿ ಅಂತ. ಅದರಿಂದ ಆ ಫೀಲ್ಡ್ಗೆ ನಾವು ಹೋಗ್ಬೇಕಾ ಬೇಡವಾ ಅನ್ನೋದನ್ನ ಮೊದಲೇ ಯೋಚನೆ ಮಾಡಿ ಹೋಗಬೇಕು. ಅಕಸ್ಮಾತ್ ಹೋದರೆ ಗೆಲ್ಲೋ ತನಕ ಬಿಡಬಾರ್ದು ನೋಡಿ. ಅಕಸ್ಮಾತ್ ಇಂಡಸ್ಟ್ರಿಗೆ ಹೋದರೆ ನಾವು ಗೆಲ್ಲೇಬೇಕು ಅಂತ ಹೆಜ್ಜೆ ಇಡಬೇಕಷ್ಟೇ. ಗೆಲ್ತೀವಿ ಅನ್ನೋ ಹೆಜ್ಜೆ ಇಟ್ಬಿಟ್ಟು ಹೋಗಬೇಕೇ ಹೊರತು ಯಾವುದೇ ಕಾರಣಕ್ಕೂ ಸೋಲಬಾರ್ದು. ಯಾಕೆಂದರೆ ಇಂಡಸ್ಟ್ರಿ ಅಂತಕ್ಕಂಥದ್ದು ಹಾಗೇ ಇದೆ, ಎಲ್ಲ ಇಂಡಸ್ಟ್ರಿನೂ ಅಷ್ಟೇ. ಎಲ್ಲ ಯಾವುದೇ ಒಂದು ಕ್ಷೇತ್ರ ತಗೊಳ್ಳಿ, ನಮ್ಮ ಈಗಿರ್ತಕ್ಕಂಥ ಕಾಲ, ಮನುಷ್ಯ ಜೀವನ ಅಂತಕ್ಕಂಥದ್ದು ಮೊದಲಿದ್ದಂಗಿಲ್ಲ. ಎಷ್ಟೋ ನಮ್ಮ ಈಗಲೇ ನೆನೆಸ್ಕೊಬಿಟ್ರೆ ನಾವು ಯಾವತ್ತು ಬೀದಿಗೆ ಬರ್ತೀವೋ ಅಂತಕ್ಕಂಥದ್ದು ನಮ್ಮ ಜೀವನದ ಮೇಲೆ ನಿಂತಿದೆ ನೋಡಿ. ನಮ್ಮ ಜೀವನ ಅಂತಕ್ಕಂಥದ್ದು ಅಷ್ಟೊಂದು ಸರಳ ಅಂತೂ ಇಲ್ಲ, ತುಂಬ ಕಷ್ಟ ಇದೆ ಈಗಿನ ಕಾಲದಲ್ಲಿ ಬದುಕೋದು. ನಮ್ಮ ಮಕ್ಕಳನ್ನ ಓದಿಸಿ ಬೆಳೆಸಿ ಬದುಕುವಂಥ ನಾವು ಏನು ಕರಿತೀವಿ ಬದುಕಲ್ಲಿ ಸಾಕುವಂಥದ್ದು, ಅದಂತೂ ದೊಡ್ಡ ಒಂದು ನಮಗೆ ಶಾಪ ಅಂತ ಕೂಡ ಹೇಳ್ಬೋದು. ಯಾಕೆಂದರೆ ವರ ಅಂತ ಕೂಡ ತೊಗೊಂಡ್ರೆ ನಿಮ್ಗೆ ವರನೇ, ಶಾಪ ಅಂತ ತೊಗೊಂಡ್ರೆ ಶಾಪನೇ. ಯಾಕೆಂದರೆ ಇಂಡಸ್ಟ್ರಿ ಅಂತ ನಾವು ಬೆಳೀತಕ್ಕಂಥದ್ದು ಹಾಗಿದೆ. ಈಗ ನೋಡಿ, ಉಮಾಪತಿ ದರ್ಶನ್ ಅವ್ರ ನಡುವೆ ನಡೆದಿರ್ತಕ್ಕಂಥ ವಾಗ್ವಾದಗಳೇನಿದೆ ಅದು ಕೂಡ ಈಗೇನೆ ಆಗ್ತಾ ಇರೋದು. ಹಿಂದೆ ಎಲ್ಲ ಅವರು ಕಷ್ಟಪಟ್ಟ ಮೇಲೆ ಬಂದಿದ್ದಾರೆ, ದರ್ಶನ್ ಸರ್ ಕಷ್ಟಪಟ್ಟ ಮೇಲೆ ಬಂದಿದ್ದಾರೆ. ಬಟ್ ಆದರೂ ಏನೋ ಒಂದು ಸಣ್ಣ ಜಗಳದಿಂದ ಇದೇ ರೀತಿ ಆಗ್ತಾ ಹೋದರೆ, ಹಾಗಾದರೆ ನಮ್ಮ ಕನ್ನಡ ಇಂಡಸ್ಟ್ರಿನೇ ಈ ರೀತಿ ಜಗಳ ಮಾಡ್ತಾ ಕೂತ್ಕೊಂಡ್ರೆ ಇನ್ನು ಬೇರೆ ಇಂಡಸ್ಟ್ರಿ ಬಿಡ್ತಾರಾ? ಮತ್ತು ನಮ್ಮ ಕನ್ನಡಿಗರೇ ಬೆಳೆಸಲಿಲ್ಲ ಅಂತಂದರೆ ಬೇರೆಯವರು ಯಾರಾದರೂ ಬೆಳೆಸ್ತಾರಾ? ನೋಡಿ, ಇದೇ ಆಗತಕ್ಕಂಥದ್ದು, ಬೇರೆ ಇನ್ನೇನಿಲ್ಲ ಅಲ್ಲಿ. ನೋಡಿ, ಕನ್ನಡ ಇಂಡಸ್ಟ್ರಿಲಿ ದಯವಿಟ್ಟು ಬೆಳೆಸಿ ಉಳಿಸಿ ಅಂತ ಈಗಲೂ ಕೂಡ ವಿಡಿಯೋ ಮಾಡಿರ್ತಕ್ಕಂಥ ಉದ್ದೇಶ ಅದೇನೇ. ಥ್ಯಾಂಕ್ ಯು.